ಇದು ನೆನ್ನೆ ಮೊನ್ನೆ ಕಥೆ ಅಲ್ಲ. ಈ ಸರ್ಕಾರ ಬಂದಾಗಿನಿಂದ ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ತೋರಿಸುವಂಥ ಕೆಲಸ ಅವತ್ತಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಕೂಡ ನಾವು ಒಪ್ಕೊಳ್ತೇನೆ. ಆದರೆ ಬರೋ ದಿನದಲ್ಲಿ ನಾವು ಇನ್ನೂ ಕೂಡ ಹೆಚ್ಚು ಜಾಗೃತರಾಗಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮಾಡ್ತೇವೆ. ಹೋರಾಟ ಕೂಡ ಮಾಡಿದ್ರು. ಈಗ ಅವರು ಸ್ವೀಕಾರ ಮಾಡಿದ್ರು. ನಾಳೆ ಡಿ.ಕೆ. ಶಿವಕುಮಾರ್ ಜಾರಿ ಮಾಡಿದ್ರು. ನೋಡ್ರಿ, ನಾನು ತಮ್ಮ ಮುಖೇನ ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳಿಗೆ ಸವಾಲನ್ನು ಹಾಕ್ತೇನೆ. ತಾವು ಎದೆ ಮುಟ್ಕೊಂಡು ಹೇಳಬೇಕು, ನಿಜವಾಗ್ಲೂ ಕೂಡ ನೀವು ಕಳೆದ 3 ವರ್ಷದ ತಮ್ಮ ಆಡಳಿತ ಅವಧಿಯಲ್ಲಿ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಿದ್ದೀರಾ? ಸುಪ್ರೀಂ ಕೋರ್ಟಿನ ಸ್ಪಷ್ಟ ನಿರ್ದೇಶನ ಇದ್ದರೂ ಸಹ ರಿಸರ್ವೇಷನ್ ವಿಚಾರದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಅದನ್ನು ಕೂಡ ಜನರ ಮುಂದೆ ಬಿಚ್ಚಿಡಬೇಕು. ನಾನು ಕೇಳ್ತೇನೆ, ಹಾಗಾದ್ರೆ ನಿಮ್ಮ ಕಾಂತರಾಜ್ ವರದಿ ಬಗ್ಗೆ ನಿಮ್ಗೆ ವಿಶ್ವಾಸ ಇದ್ದಿದ್ದೇ ಆಗಿದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಕನ್ವಿನ್ಸ್ ಮಾಡಬೇಕಾಗಿತ್ತು. ರಾಹುಲ್ ಗಾಂಧಿಗೆ ಒಪ್ಪಿಸ್ತಕ್ಕಂಥ ಕರ್ತವ್ಯ ಯಾರ್ದಿತ್ತು? ನಿಮ್ಮದೇ ಇತ್ತು, ಮುಖ್ಯಮಂತ್ರಿಗಳದ್ದೇ ಇತ್ತು. ಅದು ಯಾವುದನ್ನು ಮಾಡ್ದೇನೆ ಆ ವರದಿಯನ್ನು ಕಸದ ಬುಟ್ಟಿಗೆ ಹಾಕಿ ಈಗ 1 ವರ್ಷದಲ್ಲಿ ಆಗ್ತಕ್ಕಂಥ ಸರ್ವೆನ ಈಗ 1 ತಿಂಗಳಲ್ಲಿ ಮುಗಿಸ್ಕೊಂಡಂಗೆ ಮಾಡಿಕೊಂಡು ಈಗ ವರದಿ ಸ್ವೀಕಾರ ಮಾಡಿರುವಂಥದ್ದು ಇದು ವೈಜ್ಞಾನಿಕವಾಗಿದೆಯಾ ಅವೈಜ್ಞಾನಿಕವಾಗಿದೆಯಾ ಎಲ್ಲವೂ ಕೂಡ ಮುಂದಿನ ದಿನದಲ್ಲಿ ಚರ್ಚೆಗಳು ಆಗ್ತದೆ. ಮೊದಲು ಕಾಂಗ್ರೆಸ್ ಈ ಸರ್ಕಾರದ ಸಚಿವರು ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ನೋಡ್ತೇವೆ, ಆಮೇಲೆ ಯಾವ ರೀತಿ ಅದಕ್ಕೆ ನಾವು ಪ್ರತಿಕ್ರಿಯೆ ನೀಡಬೇಕು ನಾವು ನೀಡ್ತೇವೆ. ಬೇರೆ ಕೇಳ್ರಿ, ವಿಷಯ ಕೇಳ್ರಿ. ಆಯ್ತು, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ನಾಳೆ ದಿನ 3ನೇ ತಾರೀಕು ಪ್ರಮಾಣ ವಚನವನ್ನು ತೆಗೆದುಕೊಳ್ತಾ ಇದ್ದಾರೆ. ಆದರೆ ಹೊಸ ಮುಖ್ಯಮಂತ್ರಿಗಳು ಬರೋದ್ರಿಂದ ರಾಜ್ಯದಲ್ಲಿ ಇನ್ನೇನಾದರೂ ಅಭಿವೃದ್ಧಿಗಳಾಗ್ತದೆ, ರಾಜ್ಯದಲ್ಲಿ ಏನಾದರೂ ಸಕಾರಾತ್ಮಕವಾಗಿ ಬದಲಾವಣೆಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ. ಇದು ಯಾವ ನಿರೀಕ್ಷೆಗಳು ಕೂಡ ರಾಜ್ಯದ ಜನರಲ್ಲಿ ಇಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾಡಿನ ಜನರ ವಿಶ್ವಾಸವನ್ನು ಗೆದ್ದು ಸಾಕಷ್ಟು ಭರವಸೆಗಳನ್ನು ನೀಡಿ ಬಂದಂಥ ಕಾಂಗ್ರೆಸ್ ಸರ್ಕಾರ ಎಲ್ಲ ರಂಗಗಳಲ್ಲೂ ಕೂಡ ವಿಫಲವಾಗಿರುವಂಥದ್ದು, ಅಭಿವೃದ್ಧಿ ಶೂನ್ಯ, ಭ್ರಷ್ಟಾಚಾರ ಮತ್ತೊಂದು ಕಡೆ, ಒಂದು ಶಿಕ್ಷಣ ನೀತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ರಾಜ್ಯ ಸರ್ಕಾರ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳಲ್ಲೂ ಕೂಡ ಜಾತಿಯ ವಿಷಬೀಜವನ್ನು ಬಿತ್ತುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥದ್ದೇ ದೊಡ್ಡ ಸಾಧನೆ. ಅಹಿಂದ ಹೆಸರು ಹೇಳ್ಕೊಂಡು ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಂಥ ಸಿದ್ದರಾಮಯ್ಯನವರು ಯಾವ ರೀತಿ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಿ ಹಿಂದೂಗಳಿಗೆ ಮತ್ತು ಹಿಂದುಳಿದ ಸಮುದಾಯಗಳಿಗೆ ಯಾವ ರೀತಿ ಅನ್ಯಾಯ ಮಾಡಿದೆ ಅನ್ನೋದನ್ನು ಬರುವ ದಿನಗಳಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡುವಂಥ ಕೆಲಸ ನಾವು ಮಾಡ್ತೇವೆ. ಒಂದಂತೂ ಸತ್ಯ, ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ರಾಜ್ಯದ ಜನ ವಿಶ್ವಾಸ ಕಳೆದುಕೊಂಡಿದ್ದಾರೆ. ನಮ್ಮ ಜವಾಬ್ದಾರಿಯೂ ಕೂಡ ಹೆಚ್ಚಾಗಿರುವಂಥದ್ದು, ಒಂದು ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿಯೂ ಕೂಡ ಹೆಚ್ಚಾಗಿದೆ. ಆ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಯನ್ನು ಕೂಡ ಮಾಡಬೇಕು. ಈ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯುವ ನಿಟ್ಟಿನಲ್ಲಿ ಜನಾಂದೋಲನವನ್ನು ಕೂಡ ರೂಪಿಸುವಂಥ ಕೆಲಸ ನಾವು ಮಾಡ್ತೇವೆ ಬರೋ ದಿನಗಳಲ್ಲಿ. ಮಾಜಿ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ. ಅಲ್ಪಸಂಖ್ಯಾತರನ್ನ ಬದಿಗಿಟ್ಟು ಹಿಂದುಳಿದ ಸಮುದಾಯಗಳಿಗೆ ಯಾವ ರೀತಿ ದೋಖ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವು ಮುಂದಿನ ದಿನದಲ್ಲಿ ಸಿದ್ದರಾಮಯ್ಯನವ್ರಿಗೆ ಪ್ರಶ್ನೆ ಮಾಡೋರಿದ್ದೇವೆ. 400-500 ಕೋಟಿ ರೂಪಾಯಿ ಖರ್ಚು ಮಾಡಿ ಕಾಂತರಾಜ್ ವರದಿಯನ್ನು ಕಸದ ಬುಟ್ಟಿಗೆ ಹಾಕಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಸಲ್ತದೆ. ಇವತ್ತು ಸಂಜೆ ರಾಜೀನಾಮೆ ಕೊಡ್ತೇನೆ ಅಂತೇಳಿ ಗೊತ್ತಾದ ಮೇಲೆ ಆತುರವಾಗಿ
ಆ ವರದಿಯನ್ನು ತರಿಸ್ಕೊಂಡು ಡಿ ಕೆ ಶಿವಕುಮಾರ್ ಬುಟ್ಟಿಗೆ ಹಾಕೋಗಿದ್ದಾರೆ. ಹಾಗಾಗಿ ಸಾಕಷ್ಟು ಪ್ರಶ್ನೆಗಳು ತೆಗೆದಿರುವಂಥದ್ದು. ಯಾವ ರೀತಿ ಸಿದ್ದರಾಮಯ್ಯನವರ ಒತ್ತಡಕ್ಕೆ ಮುಖ್ಯಮಂತ್ರಿಗಳು ಯಾವ ರೀತಿ ಅದನ್ನ ತೂಗಿಸ್ಕೊಂಡು ಹೋಗ್ತಾರೆ, ನನಗನ್ನಿಸ್ತದೆ 3 ವರ್ಷದ ರಾಜ್ಯ ಸರ್ಕಾರದ ವೈಫಲ್ಯ ಒಂದ್ ಕಡೆ ಆದರೆ, ಮುಂದಿನ 2 ವರ್ಷ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಮತ್ತು ಅವರ ಬೆಂಬಲಿಗರನ್ನ ಸರಿದೂಗಿಸ್ಕೊಂಡು ಹೋಗೋದ್ರಲ್ಲೇ 2 ವರ್ಷ ಕಳೆದೋಗ್ತದೆ ಕಾಂಗ್ರೆಸ್ ಸರ್ಕಾರದ್ದು. ಎಸ್ ಸರ್. ಇದು